ಒಂದು ತಿಂಗಳು ಆದರೂ ನೀವು ದಿನಾ ಶಾಂಪೂ ಹಾಕಿ ಕೂದಲನ್ನ ತಿಕ್ತಿದ್ರು, ಸೀಗೆಕಾಯ ಕೂದಲು ತಿಕ್ತಿದ್ರು ಹೋಗದಿರೋಂಥ ಅದ್ಭುತವಾದ ನ್ಯಾಚುರಲ್ ಹೇರ್ ಡೈ. ಇದರಲ್ಲಿ ಏನೂ ಇಲ್ಲ. ಈ ಹೇರ್ ಡೈಲಿ ತುಂಬ ಬಿಸಿ ಬಿಸಿ ಇದೆ ಈ ಹೇರ್ ಡೈ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಒಂದು ತಿಂಗಳಾದರೂ ನಿಮ್ಮ ಹೇರ್ ಡೈ ಹೋಗಲ್ಲ. ನೋ ಕೆಮಿಕಲ್. ಇದನ್ನು ಮಾಡೋದಕ್ಕೆ ಅದ್ಭುತವಾದ ಒಂದು ವಸ್ತು ತಂದಿದ್ದೀನಿ. ಅದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿರಿ, ಆಮೇಲೆ ನೀವೇ ಹೇಳ್ತೀರಾ. ಇದರಿಂದ ಮಾಡಿರೋಂಥ ಹೇರ್ ಡೈ ಇದು ಇಜ್ಲಂತೂ ಅಲ್ಲ, ಓಕೆನಾ. ಇವತ್ತಿನ ಹೇರ್ ಡೈ ತುಂಬ ಸ್ಪೆಷಲು. ಏನು ಅಂತೀರಾ? ನೀವು ಒಂದು ತಿಂಗಳವರೆಗೂ ದಿನ ಅದಕ್ಕೆ ತಲೆಗೆ ಸ್ನಾನ ಮಾಡಿ ಆ ಹೇರ್ ಡೈ ಏನು ಹಾಕಿರ್ತೀರೋ ಅದ್ರ ಮೇಲೆ ನೀವು ಸೋಪು, ಶ್ಯಾಂಪು, ಸೀಗೆಕಾಯಿ ಹಾಕಿ ತಿಕ್ಕಿ ಅಂದರೂ ನಿಮ್ಮ ಕೂದಲು 30ರಿಂದ 40 ದಿನ ಇರೋದು ಗ್ಯಾರಂಟಿ. ಹೆಂಗೆ ಅಂತೀರಾ? ಆರ್ಗ್ಯಾನಿಕ್ ಹೇರ್ ಡೈ. ಈಗೆಲ್ಲ ಮಾರ್ಕೆಟಲ್ಲಿ ನಮಗೆ ಸಿಗುತ್ತೆ. 5 ನಿಮಿಷ ಹಾಕಿದ ತಕ್ಷಣ ಚಕ್ ಅಂತ ನಮಗೆ ಕೂದಲು ಬೆಳ್ಳಕ್ಕಾಗುತ್ತೆ. ಸೊ ಕೆಮಿಕಲ್ ಇದೆ, ಅಮೋನಿಯಾ ಇದೆ. ನಾನು ಈಗಾಗಲೇ ಸುಮಾರಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ, ಹೇರ್ ಡೈ ನಮ್ಮ ಬರೀ ಕೂದಲಿಗಲ್ಲ, ನಮ್ಮ ಇನ್ಸೈಡ್ ಹೆಲ್ತ್ಗೂ ಅದು ಪೆನಿಟ್ರೇಟ್ ಆಗುತ್ತೆ ಅಂತ. ವಿತ್ ಪ್ರೂವನ್ ಥಿಯರೀಸ್ ಇದೆ, ಆಯಿತಾ. ಒಂದು ಸಲ ಚೆಕ್ ಮಾಡಿಕೊಡಿ ಗೂಗಲಿ. ಆ ನಿಟ್ಟಿನಲ್ಲಿ ಇವತ್ತಂತೂ ಜಾದು ಮಾಡೋದು ತಂದಿದ್ದೀನಿ ನಾನು. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ, ಅದು ನನ್ನ ಚಾನಲಲ್ಲಿ ನಾನು ತರ್ತಾ ಇರೋದು. ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ತರ್ತಾ ಇದ್ದೀನಿ. ಇಟ್ಸ್ ಎ ಆರ್ಗ್ಯಾನಿಕ್ ಹೇರ್ ಡೈ. ಸೊ ಇದನ್ನು ಬಳಸ್ಕೊಂಡು ನಾನು ಆರ್ಗ್ಯಾನಿಕ್ ಹೇರ್ ಡೈ ಮಾಡಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆ. ಇದು 2 ರೀತಿ ಡೈನ ನೀವು ಒಂದೇ ಪ್ರಿಪ್ರೇಷನ್ 2 ರೀತಿ ಉಪಯೋಗಿಸ್ಬೋದು. ಅದು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದುಬಿಟ್ಟು ವಿತ್ ಪ್ಯಾಕ್ಸ್ ಟೆಸ್ಟ್ ಎಲ್ಲರೂ ಉಪಯೋಗಿಸ್ಬೋದು. ಯೂಶಲಿ ಹೇರ್ ಡೈ ಅಂದರೆ ನಿಮ್ಮ ಮೇನ್ ಉದ್ದೇಶ ಏನಿರುತ್ತೆ, ಕೂದಲು ಕಪ್ಪಗಾಗತ್ತೆ ಅಂತ, ಕಪ್ಪಗೆ ಮಾಡಬೇಕು, ಕಪ್ಪಗಾಗಬೇಕು ಅಂತ ಇರುತ್ತೆ. ಬಟ್ ಇವತ್ತಿನ ನನ್ನ ಉದ್ದೇಶ ಹೇರ್ ಡೈ ಅಂದರೆ ಕೂದಲು ಕಪ್ಪಗಾಗೋದ್ರ ಜೊತೆಗೆ ಹ್ಯಾವ್ ಟು ಪ್ರೊವೈಡ್ ಮಾಯಿಶ್ಚರೈಸರ್. ಕೂದಲಿಗೆ, ಮುಖಕ್ಕೆ ಹೆಂಗೆ ಮಾಯಿಶ್ಚರೈಸರ್ ನೆಸಿಟಿ ಇದೆಯೋ ಅದೇ ಥರ ಕೂದಲಿಗೂ ನೆಸಿಟಿ ಇದೆ. ಬೆಳೆಯೋದು ಬೇಡವಾ ಕೂದಲು? ಹೆಲ್ದಿಯಾಗಿರೋದು ಬೇಡವಾ? ಸ್ಪ್ಲಿಟೆನ್ಸ್ ಹೋಗಬೇಕು, ಕೂದಲು ಕಪ್ಪಗಾಗಬೇಕು ಅಂದರೆ ಮಾಯಿಶ್ಚರೈಸರ್ ಅಲ್ವಾ, ಬೇಕೇ ಬೇಕು. ಇದರ ಕೂದಲು ಅದರ ಮುಖಕ್ಕೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಲ ಕ್ಲೋಸಪ್ ವ್ಯೂಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಡಿಯೋ ನೋಡ್ಕೊಂಬಂದ್ಬಿಡಿ, ಎಲ್ಲೋ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ನ್ಯಾಚುರಲ್ ಹೇರ್ ಡೈ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಇದರಲ್ಲಿ ಝೀರೋ ಕೆಮಿಕಲ್ ಇದೆ, ಝೀರೋ ಕೆಮಿಕಲ್. ಇದರಿಂದ ಮಾಡಿರೋ ಹೇರ್ ಡೈ, ಓಕೆನಾ. ಸೊ ಇದೇನು ಅಂತ ಹೇಳ್ತೀನಿ ನಾನು, ಓಕೆ. ಫಸ್ಟ್ ವೀಡಿಯೋ ನೋಡ್ಕೊಂಡ್ಬಂದ್ಬಿಡಿ, ಆಮೇಲೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಯಾವ ರೀತಿ ಅಪ್ಲೈ ಮಾಡಬೇಕು, ಇದು ಏನು ಅಂತ ನಿಮ್ಗೆ ಗೊತ್ತಿದೆಯಾ ಫ್ರೆಂಡ್ಸ್? ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ, ಸುಮಾರಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜ್ ಇರಲ್ಲ. ನೋಡಿ, ಕೈಯಲ್ಲಿ ಮುಟ್ಟಿದ ತಕ್ಷಣ ನನ್ನ ಕೈ ಕಲರ್ ಚೇಂಜ್ ಆಗುತ್ತೆ. ಸೊ ಇದೇನಾದ್ರು ಗೊತ್ತಾ ನಿಮ್ಗೇನು ಅಂತ? ಇದು ಕಪ್ಪು ಕಲ್ಲು ಅಂತಾರೆ ಇದನ್ನು. ಇದ್ರದ್ದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ, ಓಕೆ. ಜಾಸ್ತಿ ಲೆಂದಿ ವೀಡಿಯೋ ಮಾಡೋದು ಬೇಡ. ಕಲ್ಲಿಂದ ಕೂದಲು ಹೇರ್ ಡೈ ಮಾಡ್ಬೋದಾ ಹೇಮ ಅಂದರೆ ಡೆಫಿನೆಟ್ಲಿ ಮಾಡ್ಬೋದು. ಕಲ್ಲಲ್ಲಿ ಏನಾರು ಕೆಮಿಕಲ್ ಇರುತ್ತಾ? ಕಲ್ಲಿಗೆ ಏನಾರು ಕೆಮಿಕಲ್ ಅಂಟಿಸಿರ್ತಾರ ಕಲರ್ಗೆ? ಇಲ್ಲ ಅಲ್ಲ. ಇದರದ್ದು ಹಿಸ್ಟ್ರಿ ಹೇಳ್ತೀನಿ, ನೀವೇ ಅಂತೀರಾ ಅಯ್ಯೋ ಅದು ಇದೇ ಕಪ್ಪು ಕಲರು ಅಂತ ಹೇಳ್ತೀರಾ ನೀವು, ಅಲ್ವಾ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಕಲ್ಲಿಂದ ಇವತ್ತು ಹೇರ್ ಡೈ ಮಾಡ್ತಾ ಇದ್ದೀನಿ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಕೆಮಿಕಲ್ ಇದೆಯೋ ಕೆಮಿಕಲ್ ಇಲ್ವೋ ಅಂತ, ಅಲ್ವಾ. ಸೊ ಈಗ ನಾನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಕಲ್ಲು ತೊಗೊಳ್ತೀನಿ. ಇದನ್ನು ನಾನು ತರಿಸಿರೋದು, ಆನ್ಲೈನಿಂದ ಪರ್ಚೇಸ್ ಮಾಡ್ತಿರೋದು, ಓಕೆ. ನೋಡಿ, ಒಂದು ಚಿಕ್ಕ ಪೀಸ್ ಕಲ್ಲು ತೊಗೊಂಡಿದ್ದೀನಿ. ಇದನ್ನೀಗ ನಾನು ಕುಟ್ಕೊಳ್ತೀನಿ, ಆಯಿತಾ. ಇಷ್ಟು ನೋಡಿ, ಕನ್ನಡಿ ಥರ ಆಗುತ್ತೆ ಇದು. ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದನ್ನು ಅರ್ಧಂಬರ್ಧ ಕುಟ್ಬಿಟ್ಟು ಒಂದ್ಸಲ ಮಿಕ್ಸಿಗೆ ಹಾಕ್ಕೊಳ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಇವತ್ತು ನಾನು ಮಾಡ್ತಿರೋ ಹೇರ್ ಡೈಗೆ ಎಲ್ಲರೂ ಯೂಸ್ ಮಾಡ್ಬೋದು. ಇದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಕೆಮಿಕಲ್ಲ ಇದು ಅಂತ. ಕಲ್ಲಲ್ಲಿ ಯಾವ ಕೆಮಿಕಲ್ಲು ಮಿಕ್ಸ್ ಮಾಡೋಕ್ಕಾಗಲ್ಲ, ಅಲ್ವಾ. ಸೊ ನೋಡಿ, ಸುಮಾರಷ್ಟು ಆಗಿದೆ. ಈಗ ಇದನ್ನು ನಾನು ಒಂದ್ಸಲ ಮಿಕ್ಸಿ ಆಡಿಸ್ಬಿಡ್ತೀನಿ, ಓಕೆನಾ. ನನಗೆ ನೈಸ್ ಪೌಡ್ರ್ ಶ್ರೀಗಂಧದ ಥರ ಬರಬೇಕು. ನೋಡಿ ಇದನ್ನು ಶೈನಿಂಗ್ ನೋಡಿ ಹಿಂಗಿದೆ ಅಂತ, ಮಿಣ 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 ಅನ್ನತ್ತೆ. ಸೊ ಇದು ಒರಿಜಿನಲ್. ಇದು ಯಾವ ಕಲ್ಲು ಅಂತ ಹೇಳ್ತೀನಿ, ಓಕೆ. ಸೊ ಇದನ್ನು ಮಿಕ್ಸಿ ಆಡಿಸ್ಕೊಳ್ತೀನಿ. ಫೈನು ನೈಸಾಗಿ ಬರಬೇಕು ನನಗೆ, ಆಯಿತಾ ಫ್ರೆಂಡ್ಸ್. ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ.
ನಿಮಗೆ ಫೈನ್ ಪೌಡ್ರ್ ಬಂದರೆ ಸರಿ, ಆಯಿತಾ. ನಿಮ್ಗೆ ಫೈನ್ ಪೌಡ್ರ್ ಬಂದರೆ ಸರಿ, ಇಲ್ಲಾಂದರೆ ಈ ಥರ ಒಂದು ಕರ್ಚೀಫ್ ತೊಗೊಂಡು ಕಂಪ್ಲೀಟಾಗಿ ಮಲ್ಬಟ್ಟೆ ಕರ್ಚೀಫು ಫೈನ್ ಇದು ಬರಬೇಕು, ಆಯಿತಾ. ಅಲ್ಲಿವರೆಗೂ ನಾವು ಅದನ್ನು ಜರಡಿ ಹಿಡಿಬೇಕಾಗುತ್ತೆ. ಈಗ ನಮಗೆ ಫೈನ್ ಪೌಡ್ರ್ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇದು ಶಿಯಾ ಬಟರು, ನಾನು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದೆ. ಇದು ಆಫ್ರಿಕನ್ ಟ್ರೈಬಲ್ ವಿಮೆನ್ಸ್ ಮಾಡೋದು ಶಿಯಾ ಬಟರ್ ಅಂತ. ಇದನ್ನು ಏನು ಮಾಡಬೇಕು, ಇವೆರಡೇ ಬೇಕಾಗಿರೋದು ನಮಗೆ ಡೈಗೆ. ಇದೇನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಇದನ್ನು ಒಂದು ಸಣ್ಣ ಬೌಲ್ಗೆ, ಅದು ಕ್ವಾಂಟಿಟಿ ನೋಡ್ಕೊಳ್ಳಿ, ಅಷ್ಟೇ ಇರಬೇಕಿದು, ಜಾಸ್ತಿ ತಗೋಬೇಡಿ, ಆಯಿತಾ. ಇದನ್ನು ಈಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾನು ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿದು ಶಿಯಾ ಬಟರ್ ಆಫ್ರಿಕನ್ ಟ್ರೈಬಲ್ಸ್ ಅವರು, ಒಂದ್ಸಲ ನೋಡೋಂಗಿದ್ರೆ ನೋಡ್ಬಿಡಿ. ಅದ್ರ ಹೆಸರು ಟ್ಯಾಟೋವೋ ಲಾಜಿ ಅಂತ, ಇದು ಕಂಪನಿಯವ್ರದ್ದು, ಆಫ್ರಿಕನ್ದು ಅಂತ ಬರ್ತಿದೆ ಇದು. ಓಕೆ, ಈಗಾಗಲೇ ನಾನು ನೀರು ಇಟ್ಟಿದ್ದೀನಿ ಡಬಲ್ ಬಾಯ್ಲಿಂಗ್ ಮೆಥಡ್ಗೆ. ಇದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ನನಗೆ ಕರಗಬೇಕದು, ಆಯಿತಾ. ಆ ಬಟರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಕರಗಬೇಕು. ಫಸ್ಟೇ ಇದನ್ನು ಮಾಡಿ ಇಟ್ಕೊಂಬೇಡಿ, ಯಾಕಂದರೆ ಫಸ್ಟ್ ಅದು ಜರಡಿ ಇಟ್ಕೊಂಡು ಅದು ರೆಡಿ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಸ್ವಲ್ಪ ಫ್ಲೇಮ್ ಸ್ಲೋ ಮಾಡ್ಕೊಳ್ತೀನಿ, ಹೈ ಇದೆ. ನನಗೆ ಶಿಯಾ ಬಟರು ಕರಗಬೇಕು, ಡೈರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್. ಇದು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗಬೇಡಿ, ಡಬಲ್ ಬಾಯ್ಲಿಂಗಲ್ಲೇ ಮಾಡಬೇಕು. ಅದೆಷ್ಟಿದೆಯೋ ಇದಷ್ಟೇ ಇರಬೇಕು. ಶಿಯಾ ಬಟರೇ ತಗೊಳ್ಬೇಕು, ಬೇರೆ ನೋ ಆಲ್ಟರ್ನೇಟಿವ್ ಇದೆ. ಇದು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಕಂಪ್ಲೀಟ್ ಸಿಮ್ ಮಾಡಿದ್ದೀನಿ ನೋಡಿ, ಕಂಪ್ಲೀಟ್ ಕರಗಿದೆ. ಇದು ನಿಮ್ಗೆ ಕಾಣ್ತಿದೆನಾ? ಎಸ್. ಅಕಸ್ಮಾತ್ ಇದೇನೋ ಜಾಸ್ತಿ ಆಯಿತು ಅಂದರೆ ನೀವು ಎತ್ತಿಟ್ಕೊಳ್ಬೇಕಾಗ್ತದೆ. ಈಗ ಆಫ್ ಮಾಡ್ತೀನಿ ಫ್ಲೇಮು. ಸೊ ಇದು ಹೊರಗಡೆ ತಕ್ಕೊಂಡು ಹಾಕ್ಕೊಳ್ತಿದ್ದೀನಿ ಅದು ಪೌಡರ್ನ. ನೋಡ್ಕೊಳ್ಳಿ ಎಷ್ಟು ಬೇಕು ಪೌಡರ್ ಅಂತ. ಸೊ ಇದು ತಣ್ಣಕ್ಕಾದಾಗ ನಿಮಗೆ ವ್ಯಾಸ್ಲಿನ್ ಥರ ಗಟ್ಟಿಗಾಗುತ್ತೆ, ಆಯಿತಾ. ಆರಿದ್ಮೇಲೆ ಗಟ್ಟಿಯಾಗುತ್ತೆ. ನಾನು ಹಾಕಿದ ಕ್ವಾಂಟಿಟಿ ಕಂಪ್ಲೀಟಾಗಿ ನಿಮಗಿದು ಏನಂತೀವಿ, ಗಟ್ಟಿಯಾಗಿ ನಮಗೆ ಒಂದು ವ್ಯಾಸ್ಲಿನ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಈಗ ಈ ಥರ ಇದೆಲ್ಲ 1 ಅವರ್ ಬಿಟ್ಬಿಡಿ, ಅದು ಗಟ್ಟಿಗಾಗಿ ಸೆಟ್ಲಾಗೋಗುತ್ತೆ. ಈ ಥರ ಆಗೋಗುತ್ತೆ, ಸೆಟ್ ಆಗೋಗುತ್ತೆ ವಾಪಸ್. ಓಕೆ, 1 ಅವರ್ ಬಿಟ್ಮೇಲೆ. ತೀರಾ ಅರ್ಜೆಂಟು ಇಮಿಡಿಯೇಟಾಗಿ ಅಪ್ಲೈ ಮಾಡಬೇಕು ಅನ್ನೋರು ಒಂದು 5 ನಿಮಿಷ ಆರಿದ ತಕ್ಷಣ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನೋ ಕೆಮಿಕಲ್ ಹೇರ್ ಡೈ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಇದು ಯಾವ ರೀತಿ ಹಚ್ಚೋದು ಅನ್ನೋದು ನಾನು ತೋರಿಸ್ತೀನಿ. ಈಗ ಸ್ವಲ್ಪ ಆರಲಿ, ಆಯಿತಾ. ಆರಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಶಿಯಾ ಬಟರ್ ಬೇಕು, ಶಿಯಾ ಬಟರ್ಗೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲವೇ ಇಲ್ಲ. ಸೊ ಆಫ್ರಿಕನ್ ಟ್ರೈಬ್ಸ್ದು ಅದೊಂದು ಮರದ ಹಣ್ಣು ಅಥವಾ ಕಾಯಿ ಅದರದ್ದು ತೆಗ್ದಿರೋ ಬಟರ್ ಅದು. ಸೊ ಅದು ಬೇಕೇ ಬೇಕು, ನಂಬರ್ 1 ಅದೇ ಆಗಬೇಕು. ಶಿಯಾ ಬಟರ್ ಆಫ್ರಿಕನ್ ಟ್ರೈಬ್ಸ್ದೇ ಆಗಬೇಕು, ಯಾಕಂದರೆ ಇಟ್ಸ್ ದ ಒರಿಜಿನಲ್ ಫಾರ್ಮ್. ಪ್ರಪಂಚದ ಎಲ್ಲ ಮೂಲೆಯಲ್ಲೂ ನಿಮಗೆ ಶಿಯಾ ಬಟರ್ ಸಿಗುತ್ತೆ, ಬೇರೆ ಬೇರೆ ಕಂಪನಿದು. ಬಟ್ ಆಫ್ರಿಕಾಗೆ ಸಿಗೋಂಥ ಆಫ್ರಿಕಾ ಟ್ರೈಬಲ್ ಅಂದರೆ ಕಾಡು ಜನಗಳು ಮಾಡಿರೋ ಇದು ತುಂಬ ಕಾಸ್ಟ್ಲಿ. ಒಂದು ಚಿಕ್ಕದಕ್ಕೆ ನಾನು 258 300 ಒಳಗೆ ಕೊಟ್ಟಿದ್ದೀನಿ, 300 ಒಳಗೆ ಕೊಟ್ಟಿದ್ದೀನಿ, ಚಿಕ್ಕ ಕಮ್ಮಿ ಕ್ವಾಂಟಿಟಿಗೆ. ಸೊ ಅದೇ ತಗೊಳ್ಬೇಕು. ಮತ್ತೆ ನಾನು ಯಾವುದು ಪ್ರಮೋಷನ್ ಮಾಡ್ತಿಲ್ಲ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಗಮನ ಕೊಡಿ. ನೆಕ್ಸ್ಟು ಇವಾಗ ಡೈ ನೋಡಿದ್ರಿ, ಆಯಿತಾ. ನೋಡಿ, ಈಗಾಗಲೇ ಅದು ಗಟ್ಟಿಗೆ ಆಗ್ತಾ ಬರ್ತಿದೆ ಡೈ, ಆಯಿತಾ. ಗಟ್ಟಿಗೆ ಆಗ್ತಾ ಬರ್ತಿದೆ. ಇದೊಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ಜರಡಿ ಮಾಡ್ಕೊಳ್ಬೇಕು. ಒಳ್ಳೆ ಶ್ರೀಗಂಧದ ಥರ ಇರಬೇಕು, ತರಿ ಇರಬಾರ್ದು. ನೀವು ಅದನ್ನು ಒರಳಲಾಗಿ ಕುಟ್ಟಿ ಪುಡಿ ಮಾಡ್ತಿರೋ ಅಥವಾ ಮಿಕ್ಸಿಗೆ ಹಾಕ್ತಿರೋ ನಿಮ್ಮ ಇಷ್ಟ, ಆಯಿತಾ. ನೋಡಿ, ನಾನು ಶಿಯಾ ಬಟರ್ ಯಾವ ರೀತಿ ಆಗುತ್ತೆ ನೋಡಿ, ಆ ರೀತಿ ಗಟ್ಟಿಗೆ ಹಾಕ್ಕೊಂಡು ಬರ್ತಾಯಿದೆ, ನಿಮ್ಗೆ ಕಾಣ್ತಿದೆಯಲ್ಲ. ಎಸ್. ನೆಕ್ಸ್ಟು ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ನನಗಿನ್ನೊಂದು 10 ನಿಮಿಷ ಅದು ಗಟ್ಟಿಯಾಗೋಗುತ್ತೆ. ಈಗ 2 ರೀತಿ ಅಪ್ಲೈ ಅಂತ ಹೇಳಿದೆ ನಾನು. ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಡ್ತೀನಿ, ಯಾರಾದರೂ ಕೇಳಿದ್ರೆ. ಈ ಸ್ಟೋನ್ ಇದು ಅಂಜನ ಕಲ್ಲು ಅಂತ ಹೇಳ್ತಾರೆ. ಅಂಜನ ಕಲ್ಲು ಕಣ್ಕಪ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಕಪ್ಪು ಕಾಡಿಗೆ ಮಾಡ್ತೀವಿ ನೋಡಿ ಕಣ್ಣಿಗೆ, ಅಂಜನಾ ಕಲ್ಲು, ಅದರಲ್ಲಿ ಮಾಡಿರೋದು ಇದು. ಓಕೆ, ಆ ಕಲ್ಲು ಹೆಸರು ಅಂಜನಾ ಕಲ್ಲು ಅಂತ. ಅದು ನಿಮಗೆ ಎಲ್ಲ ಕಡೆ ಅವೈಲಬಲ್ ಇದೆ. ಫಸ್ಟ್ ಇದು ಯಾವ ರೀತಿ ಅಪ್ಲೈ ಮಾಡೋದು, 2 ರೀತಿ ಅಂತ ಅಂದೆ. ನಂಬರ್ 1, ಈಗ ಕೆಲವರು ಇವಾಗ ಹೊರಗಡೆ ಏನೋ ಅರ್ಜೆಂಟಾಗಿ ಹೋಗಬೇಕಪ್ಪ ಫಂಕ್ಷನು, ಅವ್ರಿಗೆ ಫುಲ್ಲು ಗ್ರೇ ಹೇರ್ಸ್ ಇದೆ, ಅವರು ಏನಂತೀವಿ ಮರ್ತೋಗಿದ್ದಾರೆ ಡೈ ಹಾಕ್ಕೊಳ್ಳೋದಕ್ಕೆ, ಅಥವಾ ಅವ್ರಿಗೆ ಟೈಮ್ ಇರಲಿಲ್ಲ ಅನ್ನೋರಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಒಂದು ಸಲ ತೋರಿಸಿ ನೋಡಿ. ಈಗ ನಾನು ರೀಸೆಂಟಾಗಿ ಹೆನ್ನ ಹಾಕಿದ್ದೆ, ಆಯಿತಾ.
ಆ ಖಾತಾ ಪೌಡರ್ದು ವೀಡಿಯೋ ಬರುತ್ತೆ. ಅದಕ್ಕೆ ನಂಗೆ ಜಾಸ್ತಿ ಬಿಳಿ ಕೂದಲಿದೆ. ಓಕೆ ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ. ಆ ಶಿಯಾ ಬಟರ್ದು ಸ್ಮೆಲ್ ಬರುತ್ತೆ ನೋಡಿ. ಅಪ್ಲೈ ಮಾಡಿದ್ನಾ? ಇದು ಅರ್ಜೆಂಟ್ ನಾವು ಹೋಗ್ತೀವಿ ಅನ್ನೋರಿಗೆ. ಆಮೇಲೆ ಬಾಚಣಿಗೆ ತೊಗೊಂಡು ನೀಟಾಗಿ, ಯಾರಿಗಾದ್ರೂ ಗೊತ್ತಾಗ್ತಿದೆಯಾ ನಾನು ಡೈ ಹಾಕಿದ್ದೀನಿ ಅಂತ? ಓಕೆ, ಇಲ್ಲೂ ಅಷ್ಟೆ. ಕಪ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂಜನಾಕಲ್ನ. ಓಕೆನಾ? ನೋಡಿ ಫ್ರೆಂಡ್ಸ್, ನೋಡಿ ಈಗಾಗಲೇ ಗಟ್ಟಿಗಾಗಿ ಬರ್ತಾ ಇದೆ ಅದು. ಆವಾಗಲೇ ಹೆಂಗಿತ್ತು, ಇವಾಗ ನೋಡಿ ಹೆಂಗಿದೆ ಅಂತ ಅಲ್ವಾ? ವಿತ್ ಶೈನಿಂಗ್. ಸೊ ನೋಡಿ, ಇಷ್ಟು ಗಟ್ಟಿಗಾಗಿ ಬರುತ್ತೆ ಅದು. ಒಂದು ಡಬ್ಬಿನ ಸ್ಟೋರ್ ಮಾಡಿಟ್ಕೊಳ್ಳಿ, ಮಿನಿಮಮ್ ಒಂದು ಅರ್ಧ ಗಂಟೆ. ಬ್ಯಾಕ್ ಕ್ಯಾಮ್ರಾ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಲ್ವಾ? ಸೊ ನಿಮಗೆ ಫುಲ್ಲು ಬಿಳಿ ಕೂದಲಿದ್ದಾಗ ನಾ ಹೇಳ್ದಂಗೆ ಓಪನ್ ಮಾಡಿ ನೋಡಿ, ಈ ಥರ ಓಪನ್ ಮಾಡಿ ಕೂದಲನ್ನ ನಿಮ್ಗೆ ಎಲ್ಲೆಲ್ಲಿದೆಯೋ ಒಂದು ಕೋಮ್ ಸಹಾಯದಿಂದ, ನಾನು ರೀಸೆಂಟಾಗಿ ಹೆನ್ನ ಹಾಕಿದ್ದೀನಿ, ಸೊ ನನಗಿಲ್ಲ ಆಯಿತಾ, ಅಪ್ಲೈ ಮಾಡ್ಕೊಳ್ಳಿ. ನಂಗೆ ಮುಂದೆಳೆ ಮಾತ್ರ ಇದ್ದಿದ್ದು, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಯಿತಾ. ಇಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಆಯ್ತು. ತಿಂಗಳಿಗೆ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು. ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ನೋ ಕೆಮಿಕಲ್, ಝೀರೋ ಕೆಮಿಕಲ್. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ, ಇದರಲ್ಲಿ ಏನು ಕೆಮಿಕಲ್ ಇದೆ ಈ ಅಂಜನಾ ಕಲ್ಲಲ್ಲಿ ಹೇಳಿ? ಕಪ್ ಮಾಡೋ ಕಲ್ಲಿದು. ಸೊ ಎಷ್ಟು ಸೇಫ್ಟಿ ಇರ್ಬೋದು. ನಾವು ಕಣಿಗೆ ಉಪಯೋಗಿಸ್ತೀವಿ ಅಂದಾಗ ಕೂದಲಿಗೆ ಉಪಯೋಗಿಸ್ಬೋದಲ್ವ ಅಲ್ವಾ? ಲಾಜಿಕ್ ಇದು ಅಷ್ಟೇ. ಸೊ ಯಾರ್ಯಾರಿಗೆ ಹೇರ್ ಡೈ ನೆಸಿಟಿ ಇದೆಯೋ, ಆ್ಯಕ್ಚುಲಿ ಈಗ ಎಲ್ಲರಿಗೂ ನೆಸಿಟಿ ಇದೆ, ಯಾರ್ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಈ ಸುಮಾರು ಜನ ಹೇರ್ ಡೈ ಬೇಕೇ ಬೇಕು ಅಂಥವ್ರಿಗೆ ರಾಮಬಾಣ. ಸೊ ಈ ಅದ್ಭುತವಾದ ಹೇರ್ ಡೈನ ನೀವು ಮಾಡಿಟ್ಕೊಳ್ಳಿ. ಅರ್ಧ ಗಂಟೆಲಿ ಇದು ಸೆಟ್ ಆಗುತ್ತೆ. ಒಂದು ಡಬ್ಬಿಲಿ ಅದನ್ನು ಹಾಕ್ಕೊಂಡು ಟೈಟ್ ಮಾಡಿ, ಅಂದರೆ ಕ್ಲೋಸ್ ಮಾಡಿ, ಗಾಳಿ ಹೋಗದಿರೋ ಜಾಗದಲ್ಲಿ ಇಟ್ಬಿಡಿ. ಯಾಕಂದರೆ ಇದು 2-3 ತಿಂಗಳಾದರೂ ಕೆಡಲ್ಲ. ಆಮೇಲೆ ನಾ ಹೇಳ್ದಂಗೆ ಮೆಜರ್ಮೆಂಟು ಪಕ್ಕಾ ಇರಬೇಕು. ಓಕೆ, ಸೊ ಈ ಅದ್ಭುತವಾದ ಹೇರ್ ಡೈನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ? ಹೋಗಬರಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇರಿ, ಲೆಟ್ ಮೀ ನೋ. ಇದು ಅಂಜನಾ ಕಲ್ಲು, ಮತ್ತೆ ಹೇಳ್ತಾ ಇದ್ದೀನಿ, ಕಪ್ ಮಾಡೋ ಕಲ್ಲು. ಈ ಕಪ್ ಮಾಡೋ ಕಲ್ಲು ಸೊ ಹೇರ್ ಡೈಗೆ ಹಾಕೋದ್ರಿಂದ ಎಷ್ಟು ಹೆಲ್ದಿ ಕೂದಲಾಗುತ್ತೆ, ನೋ ಸೈಡ್ ಎಫೆಕ್ಟ್ಸ್. ಓಕೆ, ಲಿಂಕ್ ಏನಾದ್ರು ಬೇಕಾದರೆ ದಯವಿಟ್ಟು ನನಗೆ ಕೇಳಿ, ನಾನು ಲಿಂಕ್ನ ಕೊಡ್ತೀನಿ. ನಾನು ಇದನ್ನು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ತೊಗೊಂಡಿದ್ದೀನಿ. ಸೊ ಮತ್ತು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಯೂಸ್ಫುಲ್ ಆಗಿತ್ತು ಅಂತಲೇ ನಾನು ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಕೇಳಿ. ಹೊಸಬ್ರು ಯಾರಾದ್ರು ನೋಡ್ತಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.